ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೊತ್ತತ್ತಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದಿಂದ ಭತ್ತ ನಾಟಿ ಮಾಡುವ ಕಾರ್ಯಕ್ರಮ ಆಯೋಜನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾರ್ಯಕ್ರಮದಲ್ಲಿ ಭಾಗಿ. ರೈತ ಪರ ಬಜೆಟ್ ಮಂಡಿಸಲು ಸಿದ್ದರಾಮಯ್ಯರಿಗೆ ಸಲಹೆ. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ, ಸಿಪಿ, ಟಿಎಸ್ಟಿ ಯೋಜನೆ ಹಣ ಬಳಕೆ. ಕೂಡಲೇ ಹಣ ಹಿಂದಿರುಗಿಸಲು ಒತ್ತಾಯ. ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ. ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಾಗಾರ. ಹೆಣ್ಣು ಮಕ್ಕಳು ಕಾನೂನು ರಕ್ಷಣೆ ಪಡೆಯಲು ಸಲಹೆ. ಪ್ರೀತಿ ಪ್ರೇಮಕ್ಕೆ ಬಿದ್ದು ಜೀವನ ಹಾಳು ಮಾಡಿಕೊಳ್ಳದಿರಲು ಕಳಕಳಿ. ಪಿಎಸ್ ನೆಕ್ಸ್ಟ್ ಆವಿಷ್ಕಾರ ಮತ್ತು ಸಂವರ್ಧನಾ ಕೇಂದ್ರ ಉದ್ಘಾಟನೆ. ಎಲೆಕ್ಟ್ರಿಕ್ ವಾಹನಗಳ ಉತ್ಕೃಷ್ಟದ ಕೇಂದ್ರ ಲೋಕಾರ್ಪಣೆ. ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅವಕಾಶ ನೀಡಲು ಸ್ವಾಮೀಜಿ ಸಲಹೆ. ಅರಣ್ಯ ಪ್ರದೇಶಕ್ಕೆ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳು. 100 ಎಕರೆ ಅರಣ್ಯ ಪ್ರದೇಶ ಸುಟ್ಟು ಬೂದಿಯಾದ ಪ್ರಕರಣ. ಶಿವನ ಸಮುದ್ರ ಬಳಿಯ ಶಿಂಷಾ ಅರಣ್ಯ ಪ್ರದೇಶದಲ್ಲಿ ಘಟನೆ. ಮದ್ದೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಡಿಕೆ ಶಿವಕುಮಾರ್. ಅಪಾರ್ಥ ಕಲ್ಪಿಸಿಕೊಳ್ಳುವುದು ಬೇಡ ಎಂದ ಕದಲೂರು ಉದಯ್. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ನಡೆದ ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಪಾಲ್ಗೊಂಡಿದ್ದರು. ಸಕ್ಕರೆ ನಾಡಿಗೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಕಾರ್ಯಕರ್ತರು ಭವ್ಯ ಸ್ವಾಗತ ಕೋರಿದರು. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಭತ್ತ ನಾಟಿ ಮಾಡುವ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಕ್ಕರನಾಡು ಮಂಡ್ಯಕ್ಕೆ ಆಗಮಿಸಿದ ವಿಜಯೇಂದ್ರ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ನೀಡಲಾಯಿತು. ಬೃಹತ್ ಕ್ರೇನ್ ಮೂಲಕ ಬೃಹತ್ ಕಬ್ಬಿನ ಹಾರ ಹಾಕಿ ಸ್ವಾಗತ ಕೋರಲಾಯಿತು. ಮಂಡ್ಯ ತಾಲೂಕಿನ ಕ್ಯಾತಂಗೇರಿಯ ವೀರಾಂಜನೇಯ ದೇವಾಲಯದ ಬಳಿಯಿಂದ ಕೊತ್ತತ್ತಿ ಗ್ರಾಮದವರೆಗೆ ಮೆರವಣಿಗೆ ಸಾಗಿತು. ಸ್ವತಃ ಟ್ರಾಕ್ಟರ್ ಚಲಾಯಿಸಿ ವಿಜಯೇಂದ್ರ ಸಂಭ್ರಮಿಸಿದರು. ರ್ಯಾಲಿಯಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕೊತ್ತತ್ತಿ ಗ್ರಾಮದ ಸುಖೇಂದ್ರ ಹಾಗೂ ಶಿವಬಸಪ್ಪರವರ 2 ಎಕರೆ ಜಮೀನಿನಲ್ಲಿ ಭತ್ತ ನಾಟಿ ಕಾರ್ಯಕ್ರಮ ನಡೆಯಿತು. ಸ್ಥಳೀಯ ಬಿಜೆಪಿ ಮುಖಂಡ ಇಂಡವಾಳ ಸಚ್ಚಿದಾನಂದ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಭತ್ತ ನಾಟಿ ಬಳಿಕ ರೈತರೊಂದಿಗೆ ಸಂವಾದ ಕೂಡ ನಡೆಯಿತು. ನಂತರ ರೈತರ ಜೊತೆಯಲ್ಲಿ ಕುಳಿತು ಅವರು ಊಟ ಸವಿದರು. ವಿಜಯೇಂದ್ರ ಅವರಿಗೆ ಸ್ಥಳೀಯ ಬಿಜೆಪಿ ಮುಖಂಡರು ಸಾಥ್ ನೀಡಿದರು. ಬಿವೈ ವಿಜಯೇಂದ್ರ ಅವರಿಗೆ ದಾರಿಯುದ್ದಕ್ಕೂ ಕೂಡ ಅದ್ದೂರಿ ಸ್ವಾಗತ ಕೋರಲಾಯಿತು. ಬೇವಿನಹಳ್ಳಿಯಲ್ಲಿ ಬೃಹತ್ ಪಟಾಕಿ ಸಿಡಿಸಿ ಜೆಸಿಬಿ ಮೂಲಕ ಪುಷ್ಪವೃಷ್ಟಿ ಹರಿಸಿ ಸ್ವಾಗತ ಕೋರಿದರು. ಬೈಕ್, ಟ್ರ್ಯಾಕ್ಟರ್ ಜಾಥಾ ಮೂಲಕ ಸಾಥ್ ನೀಡಿದರು ಕಾರ್ಯಕರ್ತರು. ಸ್ವತಃ ಟ್ರ್ಯಾಕ್ಟರ್ ಚಾಲನೆ ಮಾಡುತ್ತಿರುವ ವಿಜಯೇಂದ್ರ ಅವರು ಗಮನ ಸೆಳೆದರು. ಮೆರವಣಿಗೆ ಇದ್ದಕ್ಕೂ ಕೇಸರಿಮಯ ವಾತಾವರಣ ಸೃಷ್ಟಿಯಾಗಿತ್ತು. ನಂತರ ಬಿಳಿ ಶರ್ಟ್, ಬಿಳಿ ಪಂಚೆ ಧರಿಸಿ ಖುದ್ದು ಗದ್ದೆಗಿಳಿದು ಬಿವೈ ವಿಜಯೇಂದ್ರ ಭತ್ತ ನಾಟಿ ಮಾಡಿದರು. ಪಂಚೆ ಸೊಂಟಕ್ಕೆ ಕಟ್ಟಿ ಭತ್ತದ ಪೈರು ನಾಟಿ ಮಾಡುತ್ತಿರುವ ವಿಜಯೇಂದ್ರ ಅವರಿಗೆ ರೈತರು ಕೂಡ ಸಾಥ್ ನೀಡಿದರು. ರೈತ ಮಹಿಳೆಯರು ಈ ಜೊತೆಯಲ್ಲಿ ಭಾಗಿಯಾಗಿದ್ದರು. ವಿಜಯೇಂದ್ರ ಜೊತೆಗೆ ಶಾಸಕ ಸತೀಶ್ ರೆಡ್ಡಿ, ಮಾಜಿ ಸಚಿವ ಕೆಸಿ ನಾರಾಯಣಗೌಡ, ಇಂದ್ರೇಶ್, ಅಶೋಕ್ ಜಯರಾಮ್ ಹಾಗೂ ಇನ್ನಿತರ ಮುಖಂಡರು ಕೂಡ ಸಾಥ್ ನೀಡಿದರು. ಭತ್ತ ನಾಟಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಜಯೇಂದ್ರ, ಜಿಲ್ಲೆಯ ಜನ ಸಂಪತ್ತು, ಸಿರಿ ಸಂಪತ್ತು, ಧಾನ್ಯ ಸಂಪತ್ತು ಎಲ್ಲವನ್ನ ಕಂಡಿದ್ದಾರೆ. ಮಂಡ್ಯ ಜಿಲ್ಲೆ ಹಚ್ಚ ಹಸಿರಾಗಲು ರೈತರು ಮೈಸೂರು ಸೀಮೆ ಜನರಿಗೆ ಅನ್ನ ಕೊಡುವ ಕನಸು ಇತ್ತು. ಮಂಡ್ಯ ಜಿಲ್ಲೆ ಅಂದರೆ ಯಡಿಯೂರಪ್ಪ ಅವರಿಗೆ ಜನ್ಮ ಕೊಟ್ಟ ಪುಣ್ಯಭೂಮಿ. ಬೂಕನಕೆರೆಗೆ ಯಡಿಯೂರಪ್ಪನಿಗೆ ಜನ್ಮ ಕೊಟ್ಟ ಊರು. ನಾನು ಕೂಡ ಮಂಡ್ಯ ಜಿಲ್ಲೆಯ ಮೊಮ್ಮಗ ಅಂತ ಹೇಳಿದರು. ಯಡಿಯೂರಪ್ಪ ರೈತ ಪರ ಹೋರಾಟ ಮಾಡಿಕೊಂಡು ಬಂದವರು. ಅವರಿಗೆ ಪ್ರೇರಣೆ ಸಿಕ್ಕಿದ್ದೇ ಮಂಡ್ಯದ ಮಣ್ಣಿನಿಂದ ಅಂತ ಹೇಳಿದರು. ಯಡಿಯೂರಪ್ಪ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಪಂಪ್ಸೆಟ್ ಕೊಟ್ಟ ಏಕೈಕ ನಾಯಕ ಅವರಾಗಿದ್ದರು. ಪ್ರಧಾನಮಂತ್ರಿ ಅವರು ಕಿಸಾನ್ ಸಮ್ಮಾನ್ ಯೋಜನೆಗೆ 6,000 ಕೊಟ್ಟರು. ದೇಶದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರು 4,000 ಕೊಟ್ಟರು. ಕಾಂಗ್ರೆಸ್ ಸರ್ಕಾರ ಇದನ್ನು ನಿಲ್ಲಿಸಿದೆ ಅಂತ ಹರಿಯಾಯಿದರು. ಇವತ್ತು ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ರೈತ ನಾಯಕ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿ. ನಾನು ಸಹ ಬೂಕನಕೆರೆ ಯಡಿಯೂರಪ್ಪ ವಿಜಯೇಂದ್ರ, ನಾನು ಕೂಡ ಮಂಡ್ಯ ಜಿಲ್ಲೆಯ ಮೊಮ್ಮಗನೇ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಇಷ್ಟೇನೆ, ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಾಡಲಿಲ್ಲ. ಯಡಿಯೂರಪ್ಪನವರು ಪ್ರಪ್ರಥಮ ಬಾರಿಗೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಟ್ಟು ರೈತನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕು. ಆ ರೀತಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಕಾರ್ಯಕ್ರಮನ ಕೊಟ್ಟಿದ್ರು. ನಾನು ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 16ನೇ ಬಜೆಟ್ ಮಂಡನೆ ಸಂದರ್ಭದಲ್ಲಿ ರೈತರ ಪರವಾದ ಬಜೆಟ್ ಮಂಡಳಿ ಅಂತ ಆಶಿಸಿದರು. ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದೆ. ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು. ಮುಂದಿನ ಬಜೆಟ್ ರೈತ ಪರ ಇರಲಿ ಅಂತ ಆಗ್ರಹ ಮಾಡುತ್ತೇನೆ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಬೇಕು. ನರೇಂದ್ರ ಮೋದಿ ಅವರು ಹಲವಾರು ರೈತರ ಬೆಳೆಗೆ ಬೆಂಬಲ ಕೊಟ್ಟಿದ್ದಾರೆ. ರೈತ ವಿದ್ಯುತ್ ಸಂಪರ್ಕಕ್ಕೆ 3 ಲಕ್ಷ ಕೊಡಬೇಕು ಅಂತ ಅವರು ಒತ್ತಾಯ ಮಾಡಿದರು. ಇದಾದ ನಂತರ ವಿಜಯೇಂದ್ರ ರೈತರೊಂದಿಗೆ ಸಾಮೂಹಿಕ ಭೋಜನದಲ್ಲಿ ಪಾಲ್ಗೊಂಡರು.
ಭತ್ತದ ನಾಟಿ ಮುಗಿಸಿ ಊಟ ಕಾರ್ಯಕ್ರಮದಲ್ಲೂ ಎಲ್ಲರೂ ಪಾಲ್ಗೊಂಡರು. ಅವರೆಕಾಳು, ಕೂಟು, ಮುದ್ದೆ, ಅನ್ನ ಸಾಂಬಾರು, ಮೈಸೂರು ಪಾಕ್ ಅನ್ನು ಅವರು ಸೇವಿಸಿದರು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ SC/CP, TSP ಯೋಜನೆಯ ಹಣವನ್ನು ಬಳಸಿಕೊಂಡಿರುವ ಕ್ರಮ ಖಂಡನೀಯ ಎಂದು ಆಪಾದಿಸಿ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಸಂಜೆ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರಲ್ಲದೆ ಕೂಡಲೇ ಈ ಹಣವನ್ನು ಹಿಂದಿರುಗಿಸಬೇಕೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಮಾವಣೆಗೊಂಡ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಸರ್ಕಾರದ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿದರು. ಗ್ಯಾರಂಟಿ ಯೋಜನೆಗಳು ಉತ್ತಮ ಯೋಜನೆಗಳ ಕನ್ನಡಿಗರೆಲ್ಲರಿಗೂ ಈ ಯೋಜನೆಯಿಂದ ಅನುಕೂಲವಾಗಿದೆ. ಆದರೆ ಗ್ಯಾರಂಟಿ ಉದ್ದೇಶವೇ ಬೇರೆ, SC/CP, TSP ಕಾಯ್ದೆಯ ಉದ್ದೇಶವೇ ಬೇರೆಯಾಗಿದೆ. ಗ್ಯಾರಂಟಿಗಳು ದಲಿತರು ಮತ್ತು ದಲಿತೇತರ ನಡುವಿನ ಸಾಮಾಜಿಕ ಆರ್ಥಿಕ ಅಸಮಾನತೆಯ ಅಂತರವನ್ನು ಕಡಿಮೆ ಮಾಡುವುದಿಲ್ಲ ಅಂತ ಅಭಿಪ್ರಾಯಪಟ್ಟರು. ಆದುದರಿಂದ ಈಗಿಂದೀಗಲೇ ಗ್ಯಾರಂಟಿಗಳಿಗೆ ಬಳಸಿರುವ SC/CP, TSP ಹಣವನ್ನು ದಲಿತರ ಅಭಿವೃದ್ಧಿಗೆ ಹಿಂದಿರುಗಿಸಬೇಕು ಅಂತ ಅವರು ಒತ್ತಾಯಿಸಿದರು. ಈ ಹಿಂದೆ ದಲಿತ ಸಂಘಟನೆಗಳ ಒತ್ತಾಯಕ್ಕೆ ಮಣಿದು SC/CP, TSP ಕಾಯ್ದೆಯ 7D ಸೆಕ್ಷನ್ ರದ್ದುಪಡಿಸುವಂತೆ 7C ಯನ್ನು ರದ್ದುಪಡಿಸಬೇಕಂತ ದಲಿತ ಸಂಘರ್ಷ ಸಮಿತಿಯು ಸರ್ಕಾರವನ್ನು ಒತ್ತಾಯಿಸಿತ್ತು. ಹಾಗೂ ಸಂವಿಧಾನ ವಿಧಿ 46ರ ಆಶಯವನ್ನು ಪಾಲಿಸಬೇಕಂತ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ನಡೆಸಿದ್ದೇವೆ ಅಂತ ಹೇಳಿದರು. ಹಣವನ್ನು ಖರ್ಚು ಬೇರೆ ಉದ್ದೇಶಗಳಿಗೆ ಬಳಸೋದು, ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ, ಇನ್ನೊಂದು ಕಡೆ ಬೇರೆ ಯೋಜನೆಗಳಿಗೂ ಬಳಸ್ತಾ ಇದ್ದಾರೆ. ಉದಾಹರಣೆಗೆ ಕಳೆದ ವರ್ಷದ ಬಜೆಟ್ನಲ್ಲಿ ಸುಮಾರು 25,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ರೆ 15,000 ಕೋಟಿ ರೂಪಾಯಿಗಳನ್ನು ಇವರು ಇದೇ ಸರ್ಕಾರ ಬೇರೆ ಉದ್ದೇಶಗಳಿಗೆ ಬಳಸಿದೆ. ಅಲ್ಲಿಗೆ ಒಟ್ಟು 40,000 ಕೋಟಿ ರೂಪಾಯಿ ದಲಿತರಿಗೆ ಸಂಬಂಧಪಟ್ಟಂಥ ಹಣವನ್ನು ಬೇರೆ ಉದ್ದೇಶಗಳಿಗೆ ಬಳಸಲಾಗಿದೆ. ಒಂದು ವೇಳೆ ಈ SC/ST, TSP ಹಣವನ್ನು ಬೇರೆ ಉದ್ದೇಶಗಳಿಗೆ ಬಳಸದ್ದೇ ಆದರೆ ಯಾವುದೇ ಕಾರಣಕ್ಕೂ ಮುಂದೆ ಈ ಸರ್ಕಾರ ಇದ್ದರೆಷ್ಟು ಬಿಟ್ಟರೆಷ್ಟು ಅನ್ನೋ ಸ್ಥಿತಿಗೆ ನಾವು ದಲಿತ ಸಂಘರ್ಷ ಸಮಿತಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಭಾಳ ದಲಿತರ ಒಗ್ಗಟ್ಟಿನ ಓಟುಗಳ ಮೂಲಕ ಈ ಸರ್ಕಾರಕ್ಕೆ ಅಧಿಕಾರವನ್ನು ತಂದುಕೊಟ್ಟಿದ್ದು ನಾವು. ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದ ಜನ ಅತ್ಯಂತ ಒಗ್ಗಟ್ಟಿನಿಂದ ಮತ ಚಲಾಯಿಸಿ BJP ಸರ್ಕಾರವನ್ನು ಕೆಡವಿ ಕಾಂಗ್ರೆಸ್ ಸರ್ಕಾರವನ್ನು ತಂದಿದ್ದೇವೆ. ಅವರೇ ತಂದಿರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರವೇ ತಂದಿರತಕ್ಕಂಥ SC/ST, TSP ಯೋಜನೆಯನ್ನು ಬೇರೆ ಉದ್ದೇಶಕ್ಕೆ ನೀವು ಬಳಸ್ತಾ ಇದ್ದೀರಲ್ಲ, ಇದು ದ್ರೋಹದ ಕೆಲಸ ಅಲ್ವೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಈ ಹಿನ್ನೆಲೆಯಲ್ಲಿ ಸರ್ಕಾರ ನಮ್ಮ ಹೋರಾಟವನ್ನು ಪರಿಗಣಿಸಬೇಕು ಅಂತ ಅವರು ಒತ್ತಾಯಿಸಿದರು. ಪ್ರತಿಭಟನೆ ನೇತೃತ್ವವನ್ನು ರಾಜ್ಯ ಸಂಚಾಲಕರಾದ ಗುರುಪ್ರಸಾದ್ ಕೆರಗೋಡು, ದಲಿತ ಸಂಘರ್ಷ ಸಮಿತಿ ಸದಸ್ಯರಾದ ಪ್ರೊಫೆಸರ್ ಹುಲ್ಕೆರೆ ಮಹಾದೇವು, ಸೋಮಶೇಖರ್ HP, ಗುಡುಗಿನಳ್ಳಿ ಚಂದ್ರಶೇಖರ್, ಸಿದ್ದರಾಜು ಯಮದೂರು ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ವಹಿಸಿದರು. ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜಿನ ಆವರಣದಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಕಾಲೇಜಿನ ಆವರಣದಲ್ಲಿ ನಡೆದ ಕಾನೂನು ಅರಿವು ಮತ್ತು ನೆರವು ಕಾರ್ಯಾಗಾರವನ್ನು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಶೆಟ್ಟಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಹೆಣ್ಣು ಮಕ್ಕಳು ಕಾನೂನು ರಕ್ಷಣೆ ಪಡೆಯಬೇಕು, ಮುಂದಿನ ದಿನಗಳಲ್ಲಿ ಕಾನೂನು ಅರಿವು ಮೂಡಿಸುವ ಪ್ರಯತ್ನ ಮಾಡಬೇಕು ಅಂತ ಹೇಳಿದರು. ನನಗೆ ಕರೆಕ್ಟಾಗಿ ಬೇಕಾಗಿರೋ ಈ ಪ್ರಾಯದ ಮಕ್ಕಳಿಗೆ ಒಂದಷ್ಟು ನನ್ನ ಅನುಭವಗಳು, ಈ ಸಮಾಜದಲ್ಲಿ ಉಂಟಾಗುವ ಥ್ರೆಟ್ಗಳೆಲ್ಲ ಇದೆ, ಇದ್ರ ಬಗ್ಗೆ ಮತ್ತೆ ಸಮಾಜದಲ್ಲಿ ಹೇಗೆ ನಾವು ಸುರಕ್ಷಿತವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ನನ್ನ ಅನುಭವಗಳನ್ನ ನೀವು ಈ ಮಕ್ಕಳ ಹತ್ರ ಹಂಚ್ಕೊಳ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ, ಎಸ್ಪೆಷಲಿ ಹೆಣ್ಣು ಮಕ್ಕಳ ಜೊತೆಲಿ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದ ಕಾರ್ಯದರ್ಶಿ ಆನಂದ್ ಮಾತನಾಡಿ, ಕಾನೂನು ಎಷ್ಟೇ ಬಿಗಿದ್ದರೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೆಯುತ್ತಿದೆ. ವಿದ್ಯಾರ್ಥಿ ಜೀವನದಲ್ಲಿ ಅದನ್ನು ಅರಿತುಕೊಂಡು ಪರಿಹಾರ ಕಂಡುಕೊಳ್ಳಬೇಕು. ಇದರಿಂದ ಸಮಾಜದಲ್ಲಿ ದೌರ್ಜನ್ಯ ತಡೆಯುವುದು ಸಾಧ್ಯವಾಗುತ್ತದೆ ಅಂತ ಹೇಳಿದರು. ಹೆಣ್ಣು ಮಕ್ಕಳು ತಮ್ಮ ರಕ್ಷಣೆಗಾಗಿ ಇರುವ ಕಾನೂನು ತಿಳಿದುಕೊಂಡು ಅದರ ಪ್ರಯೋಜನ ಪಡೆಯಬೇಕು. ಪ್ರೀತಿ ಪ್ರೇಮಕ್ಕೆ ಬಿದ್ದು ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವುದು ನಿಮ್ಮ ಕೈಲಿದೆ ಅಂತ ಹೇಳಿದರು. ದೌರ್ಜನ್ಯದಿಂದ ಗಂಡ ಆಗ್ಬೋದು, ಅತ್ತೆ ಆಗ್ಬೋದು, ಸೊಸೆ ಆಗ್ಬೋದು ಅಥವಾ ಮನೆಯಲ್ಲಿರುವಂಥ ಸದಸ್ಯರನ್ನ ಕಿರುಕುಳ ಕೊಟ್ಟಾಗ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ 2005 ಜಾರಿಗೆ ಬಂದಿದೆ. ಅದರ ಪ್ರಕಾರ ನ್ಯಾಯಾಲಯದಲ್ಲಿ ಅವರು ರಕ್ಷಣೆಯನ್ನು ಪಡ್ಕೊಬೋದು, ಪ್ರತ್ಯೇಕ ವಾಸದ ರಕ್ಷಣೆ ಪಡ್ಕೊಬೋದು, ಮಾನಿಟರಿ ಬೆನಿಫಿಟ್ ಪಡ್ಕೊಬೋದು, ಮತ್ತೆ ಆಸ್ತಿಯನ್ನು ಮಾರಾಟ ಮಾಡುವಂಥದ್ದು ಸ್ಟೇ ಸಹ ಪಡ್ಕೊಬೋದು. ಇತ್ಯಾದಿ ಕಾನೂನುಗಳು ಮಹಿಳೆಯರ ರಕ್ಷಣೆಗೋಸ್ಕರ ಬಂದಿರುವಂಥದ್ದು. ಮತ್ತೆ ಪ್ರಮುಖವಾಗಿ ಏನು 2012ರಲ್ಲಿ ಪೋಸ್ಕೋ ಕಾಯ್ದೆ ಜಾರಿಗೆ ಬಂತು, ಅದನ್ನ ಮಕ್ಕಳ ರಕ್ಷಣೆಗೋಸ್ಕರ. ನಾವು ಮಕ್ಕಳಂದ್ರೆ ಏನಂತ
ಮಕ್ಕಳಂತಂದ್ರೆ 18 ವರ್ಷ ಒಳಗಡೆ ಇರುವಂತ ಪ್ರತಿಯೊಂದು ಹೆಣ್ಮಗು ಆಗ್ಬೋದು ಅಥವಾ ಗಂಡು ಮಗು ಆಗ್ಬೋದು. ಬೆಂಗಳೂರಿನ ನಿವೃತ್ತ ಡಿಸಿಪಿ ಎಸ್ ಸಿದ್ದರಾಜು ಮಾತನಾಡಿ, ಕಾನೂನು ಅರಿವು ನಿಮಗಿದ್ದರೆ ಸಮಸ್ಯೆ ಬಂದಾಗ ಧೈರ್ಯದಿಂದ ಮಾತನಾಡಬಹುದಾಗಿದೆ. ಕಾನೂನು ವಕೀಲರಿಗೆ ಮಾತ್ರವಲ್ಲ, ಭಾರತ ಸಂವಿಧಾನವನ್ನು ಎಲ್ಲರೂ ತಿಳಿದುಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಾಜೇಂದ್ರ, ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು, ಕಾಲೇಜಿನ ಪ್ರಾಂಶುಪಾಲ ಗುರುರಾಜ ಪ್ರಭು, ಧ್ವನಿ ಲೈನ್ ಸಂಸ್ಥೆ ಅಧ್ಯಕ್ಷರಾದ ರಜನಿರಾಜ್, ಉಪನ್ಯಾಸಕರಾದ ಪುಷ್ಪಲತಾ, ಜ್ಯೋತಿ, ಕುಸುಮಾದೇವಿ, ಹೇಮಲತಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಉದ್ದಿಮೆಗಳನ್ನು ನಡೆಸಲು ಕೇವಲ ಪುಸ್ತಕದ ಕಲಿಕೆ ಮಾತ್ರವಲ್ಲದೆ ಪ್ರಾಯೋಗಿಕ ಶಿಕ್ಷಣವು ಅತ್ಯವಶ್ಯಕ ಎಂದು ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಮಂಡ್ಯ ನಗರದ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಪಿಇಎಸ್ ನೆಕ್ಸ್ಟ್ ಆವಿಷ್ಕಾರ ಮತ್ತು ಸಂವರ್ಧನಾ ಕೇಂದ್ರ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಉತ್ಕೃಷ್ಟತಾ ಕೇಂದ್ರಗಳನ್ನು ಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೇಂದ್ರಗಳು ಕಾರ್ಯನಿರ್ವಹಿಸುವ ಬಗ್ಗೆ ಮಾಹಿತಿ ಪಡೆದ ನಂತರ ವೇದಿಕೆ ಕಾರ್ಯಕ್ರಮವನ್ನು ಸಹ ಸ್ವಾಮೀಜಿಗಳು ಉದ್ಘಾಟಿಸಿದರು. ತರುವಾಯ ಮಾತನಾಡಿದವರು, ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯದ ಜ್ಞಾನವನ್ನು ಮಾತ್ರ ನೀಡಲಾಗುತ್ತಿದೆ. ಅವರಿಗೆ ಪ್ರಾಯೋಗಿಕ ಅವಕಾಶಗಳನ್ನು ನೀಡಿದಾಗ ಮಾತ್ರ ಅವರ ಕೌಶಲ್ಯ ವೃದ್ಧಿಯಾಗುತ್ತದೆ ಅಂತ ಸಲಹೆ ನೀಡಿದರು. ಭಾರತ ದೇಶ ಅತಿ ವೇಗವಾಗಿ ಬೆಳೆಯುತ್ತಿದೆ. ವಿಶ್ವದ ಉನ್ನತ ಸಂಸ್ಥೆಗಳ ಮುಖ್ಯಸ್ಥರಾಗಿ ನಮ್ಮ ದೇಶದವರು ಕೆಲಸ ಮಾಡುತ್ತಿದ್ದು, ಬೆಳೆಯುವ ಶಕ್ತಿ ದೇಶದ ಯುವಶಕ್ತಿಯಲ್ಲಿ ಇದೆ. ಬೆಳೆಸುವ ಮಾರ್ಗದ ಅಗತ್ಯವಿದೆ ಅಂತ ಅಭಿಪ್ರಾಯಪಟ್ಟರು. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನವನ್ನು ಏಕೆ ಬೆಳೆಸಿಕೊಳ್ಳಬೇಕು? ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಬೇರೆ ಎಂಬ ಮನಸ್ಥಿತಿ ಇದೆ. ನಮ್ಮ ಆಧ್ಯಾತ್ಮದಲ್ಲಿ ಈ ಮೂರು ಇರುವುದನ್ನು ಕಾಣಬಹುದು. ಇವನ್ನು ಒಟ್ಟಿಗೆ ಕಂಡಾಗ ಮಾತ್ರ ದೇಶ ಪ್ರಗತಿಗೆ ಹೊಂದಲು ಸಾಧ್ಯ ಅಂತ ಹೇಳಿದವರು, ಕೆ.ವಿ. ಶಂಕರೇಗೌಡರ ದೂರದೃಷ್ಟಿ ಫಲವಾಗಿ ಪಿಇಎಸ್ ಸಂಸ್ಥೆ ಎಮ್ಮರವಾಗಿ ಬೆಳೆದಿದೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನೊಂದು ಪ್ರಶ್ನೆ ಕೇಳಿದೆ, ಪಿಇಎಸ್ ಅಂತ ಯಾಕೆ ಕೊಟ್ಟಿದ್ರಿ, ಸೊಸೈಟಿ ಅಂತ ಒಂದು ಮಾತನ್ನು ಕೇಳಿದೆ. ಇಲ್ಲ, ಅದು ಟ್ರಸ್ಟ್ ಅಂತ ಹೇಳುವಂಥ ಮಾತನ್ನು ಅದರ ನಂತರ ದಿನಗಳಲ್ಲಿ ಶಂಕರೇಗೌಡರ ಬದುಕಿನಲ್ಲಿ ಇದು ಸೊಸೈಟಿ ಬೇಡ, ನಾಳೆ ಯಾವುದೋ ಸಮಸ್ಯೆ ಬರುತ್ತೆ, ಹಾಗಾಗಿ ಒಂದು ಟ್ರಸ್ಟ್ ಮಾಡಬೇಕು ಅಂತೇಳಿ ಮಾಡುವಂಥ ಆ ಒಂದು ಆಲೋಚನೆಯ ಪ್ರಕಾರ ಇದನ್ನು ಟ್ರಸ್ಟ್ ಅಂತೇಳಿ ಮಾಡಿದ್ರು ಅಂತ ಹೇಳಿ ಮಾತನ್ನು ಹೇಳಿ. ಹಾಗೆ ನಮ್ಮ ಹೆಗಡೆ ಹೇಳುವಾಗ ಅವ್ರ ಜೊತೆ ಮಾತಾಡುವಾಗ ಹೇಳಿದ್ರು, ಬರುವ ಸಂದರ್ಭದಲ್ಲೇ ಹೇಳಿದ್ರು ಹೇಗಿರುತ್ತೆ, ಏನು ಮಾಡ್ಬೋದು, ಬರುವ ಬಸ್ಸಿನಲ್ಲಿ ಲೇಟ್ ಆದರೆ ಮಕ್ಕಳು ಯಾವ ರೀತಿ ಆ್ಯಪಲ್ ಆ್ಯಪನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಮೆಸೇಜ್ಗಳು ಕಳಿಸ್ಬೋದು ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಮಾತು ಹೇಳಿದೆ, ನಾನು ಬರುವಾಗ 3 ಗಂಟೆ 10 ನಿಮಿಷಕ್ಕೆ ನನಗೆ ಟೈಮ್ ಕೊಟ್ಟಿದ್ರು. ಇದು ನಾವು ಚೌಡಯ್ಯವರನ್ನು ನಾನು ಭಾಳ ಸಲ ನೆನಪಿಸ್ಕೊಳ್ತೇನೆ. ಬಿಟಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ಶೈಕ್ಷಣಿಕ ನಿರ್ದೇಶಕರಾದ ಡಾಕ್ಟರ್ ಪುಟ್ಟರಾಜು ಮಾತನಾಡಿ, ಮಂಡ್ಯದಲ್ಲಿ ಅದ್ಭುತವಾಗಿ ನೆಲೆ ನಿಂತ ಪಿಇಎಸ್ ಕಾಲೇಜು ಇನ್ನಷ್ಟು ಉನ್ನತ ಮಟ್ಟ ತಲುಪಲು ಆವಿಷ್ಕಾರಿ ಬೆಳವಣಿಗೆಗಳಿಗೆ ಪಿಇಎಸ್ನಲ್ಲಿ 2ನೇ ಅವತಾರಿಕೆ ಪ್ರಾರಂಭ ಅಗತ್ಯ ಅಂತ ಹೇಳಿದರು. PES was started in 1962. To this extent, with all the NIM ranking, recognition from the ACT, New Delhi, and everywhere, and sustained it for some more period. And now it has matured, and this is the right time to think differently and embrace the PES 2.0 from now on. So with this concept, I think 2.0 PES group will have the most relevant industry connect program for all the stakeholders of this great institution. I also congratulate the generous support by the alumni of this great group for contributing to the construction of the building. ಪಿಇಟಿ ಅಧ್ಯಕ್ಷರಾದ ಕೆ.ಎಸ್. ವಿಜಯ ಆನಂದ್ ಮಾತನಾಡಿ, ಪಿಇಟಿ ಸಂಸ್ಥೆ ನಿರ್ಮಿಸಲು ಶ್ರಮಿಸಿದ ನಿತ್ಯ ಸಚಿವ ಕೆ.ವಿ. ಶಂಕರೇಗೌಡರು ಮತ್ತು ಅವರ ಸ್ನೇಹಿತರು ಹಾಗೂ ಸಂಸ್ಥೆಗಾಗಿ 69 ಎಕರೆ ಸ್ಥಳ ನೀಡಿದ ರೈತರನ್ನು ನೆನಪಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅಂತ ಹೇಳಿದರು. ಬಹು ಮುಖ್ಯವಾಗಿ 1962ರಲ್ಲಿ ಇಂಜಿನಿಯರಿಂಗ್ ಕಾಲೇಜು ದಿವಂಗತ ಕೆ.ವಿ. ಶಂಕರೇಗೌಡರು, ಚೌಡಯ್ಯನವರು, ಸಿಂಗಾರೇಗೌಡರು, ಪಾಪಯ್ಯನವರು, ಎಚ್.ವಿ. ವೀರೇಗೌಡರು, ಬೊಮ್ಮೇಗೌಡರು, ಹಲವಾರು ಮಂದಿ ಯಾರು ಹೆಸರು ಬಿಟ್ಟಿರೋ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಯಾಕಂದ್ರೆ ಅವ್ರ ಕುಟುಂಬದ ಕುಡಿಗೋಡಿ ಇವತ್ತು ಟ್ರಸ್ಟಿಯಾಗಿದ್ದಾರೆ. ತಪ್ಪಿ ಹೆಸರು ಬಿಟ್ಟಿದ್ದಾರೆ, ಕ್ಷಮಿಸಿ. ಇವರೆಲ್ಲರ ಶ್ರಮದಿಂದ 69 ಎಕರೆ ನಮ್ಮ ರೈತರು, ಕಳ್ಳಳ್ಳಿ ಗ್ರಾಮಸ್ಥರು, ಅನೇಕ ಬೇರೆ ಗ್ರಾಮಸ್ಥರು ಕೊಟ್ಟಿದ್ದಾರೆ. ಅವರು ಕೆಲವರು ಇನ್ನೂ ಖಾತೆ ಆಗಿಲ್ಲ, ಅವ್ರನ್ನೆಲ್ಲ ನಾವು ಸ್ಮರಿಸಬೇಕಾಗತ್ತೆ. ಇವತ್ತು ನಾವು 60 ವರ್ಷ ಮೈಸೂರು ಸೇರಿದ್ದೀವಿ ಅಂದ್ರೆ ಹಿಂದೆ ದಿಗ್ಗಜರು ಹೋರಾಟ ಮಾಡಿ ರೈತರಿಂದ ಜಮೀನು ಪಡೆದು ಸಂಸ್ಥೆ ಕಟ್ಟೋದು ಅಂದ್ರೆ ಚೆಂದ ಕಟ್ಟಿದ್ದಾರೆ. ವೇದಿಕೆಯಲ್ಲಿ ಪಿಇಟಿ ಕಾರ್ಯದರ್ಶಿ ಶಿವಪ್ರಸಾದ್, ಪ್ರಾಂಶುಪಾಲರಾದ ಮುರಳೀಕೃಷ್ಣ, ಉಪಪ್ರಾಂಶುಪಾಲ ಡಾಕ್ಟರ್ ವಿನಯ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ದುಷ್ಕರ್ಮಿಗಳು ಹಚ್ಚಿದ ಬೆಂಕಿಯಿಂದಾಗಿ 100 ಎಕರೆ ಅರಣ್ಯ ಪ್ರದೇಶ ಸುಟ್ಟು ಬೂದಿಯಾಗಿರುವ ದುರ್ಘಟನೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಬಳಿಯ ಶಿಂಷಾ ಅರಣ್ಯ ಪ್ರದೇಶದಲ್ಲಿ ಜರುಗಿದೆ.
ದುಷ್ಕರ್ಮಿಗಳು ಹಚ್ಚಿದ ಬೆಂಕಿಯಿಂದಾಗಿ ನೂರಾರು ಎಕರೆ ಅರಣ್ಯ ಪ್ರದೇಶ ಸುಟ್ಟು ಬೂದಿಯಾಗಿರುವ ಘಟನೆ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಬಳಿಯ ಶಿಂಸಾ ಅರಣ್ಯ ಪ್ರದೇಶದಲ್ಲಿ ಜರುಗಿದೆ. ಶಿಂಸಾ ಅರಣ್ಯಕ್ಕೆ ಸೇರಿದ ಸೊಪ್ಪಿನಗುಡ್ಡೆ ಪ್ರದೇಶದಲ್ಲಿ ಸೋಮವಾರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಬೆಂಕಿ ಕಾಣಿಸಿಕೊಂಡು ನೂರಾರು ಎಕರೆ ಅರಣ್ಯ ಪ್ರದೇಶಕ್ಕೆ ಬೆಂಕಿ ವ್ಯಾಪಿಸಿದ್ದು, ಈ ಪ್ರದೇಶದಲ್ಲಿ ಬೆಳೆದು ನಿಂತಿದ್ದ ಅಪಾರ ಪ್ರಮಾಣದ ಮರಗಿಡಗಳು, ಬಹುಪಯೋಗಿ ಸಸ್ಯ ಸಂಕುಲ ಬೆಂಕಿಗೆ ಆಹುತಿಯಾಗಿದೆ. ಜೊತೆಗೆ ಈ ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದ ಪ್ರಾಣಿ ಪಕ್ಷಿಗಳು ಸಹ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಆಹುತಿಯಾಗಿದ್ದಾವೆ. ಹೊಗೆ ಮಿಶ್ರಿತ ಬೆಂಕಿ ಮುಗಿಲೆತ್ತರಕ್ಕೆ ವ್ಯಾಪಿಸುತ್ತಿದ್ದು, ಇನ್ನು ಕೆಲವೇ ಹೊತ್ತಿನಲ್ಲಿ ಬೆಂಕಿ ಇನ್ನಷ್ಟು ವ್ಯಾಪಕವಾಗಿ ಹರಡುವ ಆತಂಕ ಎದುರಾಗಿತ್ತು. ಸುದ್ದಿ ತಿಳಿದು ಸ್ಥಳಕ್ಕೆ ಹೆಚ್ಚಿನ ಸಿಬ್ಬಂದಿ ಧಾವಿಸಿದ ಉಪವಲಯ ಅರಣ್ಯಾಧಿಕಾರಿ ಶಿವರಾಜ್ ಅವರು ಬೆಂಕಿ ನಂದಿಸುವ ಕಾರ್ಯಕ್ಕೆ ತೊಡಗಿದ್ದಾರೆ. ಇದು ಯಾರ ಕಿಡಿಗೇಡಿಯ ಕೃತ್ಯವಾಗಿದ್ದು, ಈಗಾಗಲೇ ಬೆಂಕಿ ನಿಯಂತ್ರಣಕ್ಕೆ ಬಂದಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಬೆಂಕಿಯನ್ನು ಸಂಪೂರ್ಣ ನಂದಿಸುವುದಾಗಿ ಅವರು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಹಾಗೂ ರೈತರ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪಚ್ಚೆ ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಒಕ್ಕೂಟದ ವತಿಯಿಂದ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮಂಜೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜೇಗೌಡ ಅವರು, ರೈತ ವಿರೋಧಿ ನೀತಿ ಅನುಸರಿಸುವ ಸರ್ಕಾರಗಳಿಂದ ರೈತನ ಸಾಲದ ಹೊರೆ ಹೆಚ್ಚಾಗಿ ದುಡಿಯುವ ವರ್ಗ ಆರ್ಥಿಕ ಶಕ್ತಿ ಬಲವರ್ಧನೆಗೆ ಯಾವುದೇ ಭರವಸೆ ಇಲ್ಲದಂತಾಗಿದೆ ಅಂತ ಹೇಳಿದರು. ಕೃಷಿ ಚಟುವಟಿಕೆ ಅಗತ್ಯ ವಸ್ತುಗಳು, ಉಪಕರಣಗಳು ಹೆಚ್ಚಾಗಿದ್ದು ಅವುಗಳ ಮೇಲೆ GST ಹೊರೆ, ರೈತರಿಗೆ ಕನಿಷ್ಠ ಬೆಲೆ ದೊರೆಯದಿರುವುದು ಮತ್ತಿತರ ಕಾರಣಗಳಿಂದಾಗಿ ಕೃಷಿ ಉದ್ದೇಶಿತ ಜಮೀನು 58% ಕ್ಷೀಣಿಸಿದೆ. ರೈತರ ಮಕ್ಕಳು ಬದುಕು ಕಟ್ಟಿಕೊಳ್ಳಲಾಗದೆ ವೈವಾಹಿಕ ಜೀವನದಿಂದ ಹಿಂದೆ ಸರಿಯುತ್ತಿದ್ದಾರೆ ಅಂತ ಅಳಲು ತೋಡಿಕೊಂಡರು. ಕೃಷಿ ಅವನತಿಯತ್ತ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಹೋರಾಟದ ಅನಿವಾರ್ಯತೆ ಹೆಚ್ಚಾಗಿದ್ದು, ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಕೃಷಿ ಬಜೆಟ್ ಮಂಡನೆ ಮಾಡಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ, ಸರಳ ರೂಪದಲ್ಲಿ ಸಾಲ, ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡುವುದು, ಅಕ್ರಮ ಸಕ್ರಮ ಅರ್ಜಿ ಸಲ್ಲಿಸಲು ಅವಕಾಶ, ವಿದ್ಯುತ್ ಸಂಪರ್ಕ, ಹಾಲಿನ ದರ ಪ್ರೋತ್ಸಾಹಧನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಲಾಗುವುದು ಅಂತ ಹೇಳಿದರು. ರಾಜ್ಯಾದ್ಯಂತ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಪ್ರತಿಭಟನಾ ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯಿಂದ ಎಲ್ಲ ತಾಲೂಕಿನ ರೈತರುಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಸರ್ಕಾರ ಅಂತ ಹೇಳಿದ್ರೆ ಹೊರತು ಚುನಾವಣಾ ಸಂದರ್ಭದಲ್ಲಿ ಇಲ್ಲಿವರೆಗೆ ನಮ್ಗೆ ಆಗ್ತಕ್ಕಂಥ ಈ ನಮ್ಮ ಬೇಡಿಕೆಗಳು ಏನಿದ್ವೋ ಅದು ಯಾವುದನ್ನೂ ಕೂಡ ಅವರು ಗಣನೆಗೆ ತಗೊಂಡಿಲ್ಲ. ಬರೀ ಭರವಸೆಯಲ್ಲಿ ಇಟ್ಕೊಂಡಿದ್ರೆ ಹೊರತು ಯಾವುದನ್ನು ಈಡೇರಿಸಿಲ್ಲ. ಆ ನಿಟ್ಟಲ್ಲಿ ಏನಂತಂದರೆ ಈಗ ರೈತರಿಗೆ ವಿಶೇಷ ಬಡ್ಜೆಟ್ ಮಂಡನೆ ಆಗಬೇಕು ಅನ್ನೋಂಥ ಒತ್ತಾಯ ಏನಿದೆ ಅದೊಂದು, ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಆಗಬೇಕು ಅನ್ನುವಂಥದ್ದೊಂದು ಒತ್ತಾಯ, ಮತ್ತು ಸರಳ ರೂಪದಲ್ಲಿ ಸಾಲ ಸಿಗಬೇಕು ಅನ್ನುವಂಥ ಒತ್ತಾಯನೂ ಕೂಡ ನಮ್ಮಲ್ಲಿದೆ. ಅದು ಮಾಡ್ತಾಯಿದ್ವಿ. ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ರೈತ ಸಮಸ್ಯೆಗಳನ್ನ ಕುರಿತು ಆ ಪ್ರತಿಭಟನೆಗೆ ನಾವು ಕರೆ ಕೊಟ್ಟಿದ್ದೀವಿ. ಆ ನಿಟ್ಟಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳೋದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಆ ನಿಟ್ಟಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಇರೋದ್ರಿಂದ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಇರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಇಂಡುವಾಳಿ ಚಂದ್ರಶೇಖರ್, ಪ್ರಕಾಶ್ ಜವರೇಗೌಡ, ಸುರೇಶ್ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಕೆಆರ್ಪೇಟೆ ಶಾಸಕ ಎಚ್.ಡಿ. ಮಂಜು ತವರೂರು ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಪ್ರಚಂಡ ಜಯಬೇರಿ ಬಾರಿಸಿದರು. ಶಾಸಕ ಎಚ್.ಡಿ. ಮಂಜು ತವರೂರು ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಪ್ರಚಂಡ ಜಯಬೇರಿ ಬಾರಿಸಿದ್ದಾರೆ. ತಾಲೂಕಿನ ಶೀಳನೆರೆ ಹೋಬಳಿಯ ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ 11 ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಾಸಕ ಎಚ್.ಡಿ. ಮಂಜು ನೇತೃತ್ವದಲ್ಲಿ 11 ಸ್ಥಾನಕ್ಕೆ 11 ಮಂದಿ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ಗಳಿಸಿ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ 5 ವರ್ಷದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಶಾಸಕರಾದ ಎಚ್.ಡಿ. ಮಂಜು ಅವರ ನೇತೃತ್ವದಲ್ಲಿ 11 ಮಂದಿ ಆಯ್ಕೆಯಾಗಿದ್ದಾರೆ. ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ನಿರ್ದೇಶಕರನ್ನು ಅಭಿನಂದಿಸಿ ಮಾತನಾಡಿದ ಶಾಸಕರು, ನನ್ನ ರಾಜಕಾರಣದ ಮೂಲ ಬೇರು ಸಹಕಾರ ಸಂಘಗಳು. ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿರುವ ಪ್ರತಿಫಲವಾಗಿ ಸಂಘದ ವ್ಯಾಪ್ತಿಗೆ ಬರುವ ಗ್ರಾಮಗಳ ಮುಖಂಡರ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಹಕಾರದಿಂದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಅಭೂತಪೂರ್ವ ಮತ ನೀಡಿ ಗೆಲ್ಲಿಸುವ ಮೂಲಕ ನನಗೆ ಗೌರವ ಹೆಚ್ಚಿಸಿದ್ದೀರಿ. ಅದಕ್ಕೆ ಸದಾ ಋಣಿಯಾಗಿರುವುದಾಗಿ ಅವರು ಹೇಳಿದರು. ಹಿರಿಯ ಮುಖಂಡ ಬ್ಯಾಲಧಿಕಾರಿ ನಂಜೇಗೌಡ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಶಾಸಕರ ಅಭಿವೃದ್ಧಿ ಕಾರ್ಯವೈಖರಿಯನ್ನು ಪರಿಗಣಿಸಿ ಅವರ ಹುಟ್ಟೂರು ಹಾಗೂ ಗೌರವಕ್ಕೆ ಸಂಕೇತವಾಗಿದ್ದ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯು ನಿರೀಕ್ಷೆ ಮೀರಿ
ಹೆಚ್ಚು ಮತಗಳು ಬಂದಿದ್ದಾವೆ. ಒಬ್ಬ ರೈತ ಕುಟುಂಬದಲ್ಲಿ ಜನಿಸಿ ಶಾಸಕರಾಗಿರುವ ನಾಯಕ ಎಚ್ ಟಿ ಮಂಜು ಅವರ ಗೌರವ ಹೆಚ್ಚಿದ್ದೀರಿ ಅಂತ ಹೇಳಿದರು. ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ನಿರ್ದೇಶಕರನ್ನು ಜೆಡಿಎಸ್ ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿಸಿ ಸಂಭ್ರಮಾಚರಣೆ ಮಾಡಿದರು. ಮುನ್ಮೂಲ್ ನಿರ್ದೇಶಕರಾದ ಡಾಲ್ ರವಿ ಮಾತನಾಡಿ, ಇದೊಂದು ಅಭೂತಪೂರ್ವ ಗೆಲುವು ಅಂತ ಅವರು ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ್, ಮಾಜಿ ಅಧ್ಯಕ್ಷರಾದ ಯೋಗೀಶ್, ಆರ್.ಟಿ. ಚಂದ್ರು, ನಾಗೇಗೌಡ ಹಾಗೂ ಇನ್ನಿತರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಭಾರತೀಯ ಕಿಸಾನ್ ಸಂಘದ ಸ್ಥಾಪನಾ ದಿನವನ್ನ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಗ್ರಾಮ ಸಮಿತಿಗಳಲ್ಲಿ ಪ್ರತಿ ವರ್ಷ ಆಚರಿಸುತ್ತಿದ್ದು, ಈ ದಿನ ಜಿಲ್ಲಾ ಕಚೇರಿಯಲ್ಲೂ ಕೂಡ ಸ್ಥಾಪನೆ ದಿನವನ್ನ ಯಶಸ್ವಿಯಾಗಿ ನೆರವೇರಿಸಲಾಯಿತು ಎಂದು ಕರ್ನಾಟಕ ದಕ್ಷಿಣ ಪ್ರಾಂತ ಕಿಸಾನ್ ಸಂಘದ ಅಧ್ಯಕ್ಷರಾದ ಹಾಡ್ಯ ರಮೇಶ್ ರಾಜು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಹಾಡ್ಯ ರಮೇಶ್ ರಾಜರವರು, ಸಂಘವು ರಾಜಕೀಯ ರಹಿತವಾಗಿ ದೇಶದ 560ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ. ರೈತರನ್ನು ರಚನಾತ್ಮಕವಾಗಿ, ಸಂಘಟನಾತ್ಮಕವಾಗಿ ಸ್ವಾವಲಂಬನೆ, ಕೃಷಿ, ಉದ್ಯೋಗಾಧಾರಿತ, ಗ್ರಾಮ ಆರೋಗ್ಯಯುತ, ಉತ್ತಮ ಜೀವನ ನಡೆಸಲು ಯಶಸ್ವಿಯಾಗಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಮುನ್ನಡೆಸುತ್ತಾ ಬಂದಿದೆ. ಅಗತ್ಯವಿದ್ದಾಗ ಆಂದೋಲನಾತ್ಮಕವಾಗಿ ರೈತರಿಗೆ ನ್ಯಾಯ ಒದಗಿಸುವ ಹೋರಾಟಗಳನ್ನು ಕೂಡ ನಮ್ಮ ಸಂಘಟನೆ ಮಾಡುತ್ತಾ ಬಂದಿದೆ ಅಂತ ಹೇಳಿದರು. ಸಂಘದ ಸ್ಥಾಪನಾ ದಿನವನ್ನು ದೇಶಾದ್ಯಂತ ಎಲ್ಲ ಜಿಲ್ಲೆ, ತಾಲೂಕು, ಗ್ರಾಮ ಸಮಿತಿಗಳಲ್ಲಿ ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿದ್ದು, ಮಾರ್ಚ್ 4ರಂದು ನಮ್ಮ ಜಿಲ್ಲಾ ಕಚೇರಿಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ ಅಂತ ಅವರು ಹೇಳಿದರು. ತಾರೀಖಿನ ದಿನವನ್ನು ಭಾರತೀಯ ಕಿಸಾನ್ ಸಂಘ ದೇಶವ್ಯಾಪಿ ಸ್ಥಾಪನಾ ದಿನವಾಗಿ ಆಚರಿಸುತ್ತೆ. 4ನೇ ತಾರೀಕಿಂದ ಹಿಡಿದು 10ನೇ ತಾರೀಕುವರೆಗೂ ಸ್ಥಾಪನಾ ದಿನವನ್ನು 7 ದಿನಗಳ ಕಾಲ ಸಪ್ತಾಹವನ್ನಾಗಿ ನಾವು ಆಚರಿಸ್ತೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳು ಮತ್ತು ಗ್ರಾಮ ಸಮಿತಿಗಳಲ್ಲಿ ಇದನ್ನು ಆಚರಿಸ್ತೀವಿ. ನಾವು ಭಗವಾನ್ ಬಲರಾಮರ ವಿಷಯವಾಗಿ ಹಿಡಿದು ಗಂಗಾಮಾತೆ, ಗೋಮಾತೆ ಮತ್ತು ಇವನ್ನೆಲ್ಲ ಸೇರಿದಾಗೆ ಒಟ್ಟಾರೆ ದತ್ತೋಪಂತ ಟೆಂಗಡಿಯವರು ಯಾವ ಉದ್ದೇಶಕ್ಕಾಗಿ ಇದನ್ನು ಸ್ಥಾಪನೆ ಮಾಡೋದು, ರಚನಾತ್ಮಕ ಪ್ರಕ್ರಿಯೆ, ಸಂಘಟನಾತ್ಮಕ ಪ್ರಕ್ರಿಯೆ ಮತ್ತು ಆಂದೋಲನಾತ್ಮಕ ಪ್ರಕ್ರಿಯೆಯಿಂದ ರೈತನ ಏಳಿಗೆ ಸಾಧ್ಯ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಏನು ಅವತ್ತು ಸ್ಥಾಪನೆ ಆಯಿತು, ಆ ಸ್ಥಾಪನಾ ದಿನವನ್ನು ನಾವು ಇವತ್ತು ಮಂಡ್ಯ ಜಿಲ್ಲೆಯ ನಮ್ಮ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕಚೇರಿಯಲ್ಲಿ ಆಚರಿಸಿದ್ದೀವಿ. ತುಂಬ ಹರ್ಷದಾಯಕವಾಗಿದೆ. ಎಲ್ಲ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಇಲ್ಲಿ ಸೇರಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಅತಿ ದೊಡ್ಡ ಸಂಘಟನೆಯ ಸ್ಥಾಪನಾ ದಿನವನ್ನು ಆಚರಿಸತಕ್ಕಂಥದ್ದು ಖುಷಿ ತಂದಿದೆ. ಇತ್ತೀಚೆಗೆ ಶಿವರಾತ್ರಿ ದಿನದಂದು ಕೊಯಮತ್ತೂರಿನಲ್ಲಿ ಈಶಾ ಫೌಂಡೇಶನ್ನ ವತಿಯಿಂದ ನಡೆದ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪಾಲ್ಗೊಂಡ ಬಗ್ಗೆ ಅಪಾರ್ಥಗಳನ್ನು ಕಲ್ಪಿಸುವುದು ಬೇಡ ಎಂದು ಶಾಸಕ ಕೆ.ಎಂ. ಉದಯ್ ತಿಳಿಸಿದರು. ಇತ್ತೀಚೆಗೆ ಶಿವರಾತ್ರಿಯಂದು ಕೊಯಮತ್ತೂರಿನಲ್ಲಿ ಈಶಾ ಫೌಂಡೇಶನ್ನ ವತಿಯಿಂದ ನಡೆದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭಾಗವಹಿಸಿದ್ದರ ಬಗ್ಗೆ ಅಪಾರ್ಥಗಳು ಬೇಡ ಅಂತ ಮದ್ದೂರು ಶಾಸಕ ಉದಯ್ ತಿಳಿಸಿದರು. ಮದ್ದೂರು ತಾಲೂಕಿನ ದುಡೇನಹಳ್ಳಿ ಕೆರೆಗೆ ಬರುವ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಮತ್ತು ಬೆಟ್ಟದಾಸಾಡಿ ದೊಡ್ಡಿಯಿಂದ ಬೇವೂರು ಮಂಡ್ಯ ಗ್ರಾಮದವರೆಗೆ 4.90 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಅಪಾರ ದೈವ ಭಕ್ತಿ ಉಳ್ಳವರಾಗಿದ್ದಾರೆ. ಅವರು ಆಧ್ಯಾತ್ಮಿಕತೆಯ ವಿಷಯದಲ್ಲಿ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದರು. ಈ ಬಗ್ಗೆ ಅಪಾರ್ಥ ಕಲ್ಪಿಸಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಅಂತ ಹೇಳಿದರು. ಈ ಬಗ್ಗೆ ಸ್ವಪಕ್ಷದವರಾದ ಸಚಿವ ರಾಜಣ್ಣರವರೇ ಸದ್ಗುರು ಜಗ್ಗಿ ವಾಸುದೇವರವರು ರಾಹುಲ್ ಗಾಂಧಿರವರನ್ನೇ ನನಗೆ ಅವರು ಯಾರೋ ಗೊತ್ತಿಲ್ಲ ಎಂದು ಮಾತನಾಡಿದವರು ಕರೆದರು ಅಂತ ಇವರು ಹೋಗಿರುವುದು ಎಷ್ಟು ಸರಿ ಅಂದಿದ್ದಾರಲ್ಲ ಎಂಬ ಮಾತಿಗೆ ಪ್ರತಿಕ್ರಿಯಿಸಿದವರು, ಅವರು ಹೇಗಾದರೂ ಮಾತನಾಡಿ ಬಿಡಿ ಎಂದರು. ಅವರು ಒಟ್ಟಿಗೆ ಕಾಣಿಸ್ತಕ್ಕಂಥ ವಿಚಾರ ಈಗ ತಾವೇನು ಹೇಳ್ತಿರ್ತಾರೆ, ಕಾಂಗ್ರೆಸ್ಸಿಗರೆಲ್ಲ ಚರ್ಚೆಗ್ರಸಾಗಿದೆ. ಈಗ ಅದೊಂದು ಆಧ್ಯಾತ್ಮಿಕ ಒಂದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ನಾಯಕರುಗಳು ಭಾಗಿಯಾಗ್ತಾರೆ. ಅದರಲ್ಲೇನು ಅದಕ್ಕೇನು ಇಂಥವುದೇ ಪಾರ್ಟಿಯವರೇ ಹೋಗಬೇಕು ಅನ್ನೋವಂಥದ್ದಿಲ್ಲ. ಎಲ್ಲ ಪಾರ್ಟಿಯವರು ಹೋಗ್ತಾರೆ. ಅದರಲ್ಲಿ ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಕೋಯಿನ್ಸೈಡ್. ರಾಜೀವ್ ಗಾಂಧಿಯವ್ರ ಬಗ್ಗೆ ಅಗೌರವ ಇಟ್ಕೊಂಡಿರ್ತಕ್ಕಂಥ ಸದ್ಗುರು ಅವರು ಕರೆದ್ರು ಅಂತ ಹೋಗಿರೋದು ಎಷ್ಟು ಸರಿ? ಅಂದರೆ ಈಗ ಯಾರು ಯಾರ ಬಗ್ಗೆ ಗೌರವ ಇಟ್ಕೋತಾರೋ ಅಗೌರವ ಇಟ್ಕೋತದ್ದು ಅವ್ರಿಗೆ ಬಿಟ್ಟು ವಿಚಾರ. ಇಲ್ಲಿ ಒಂದು ಹೆಸರುವಾಸಿಯಾದ ಒಂದು ಕೇಂದ್ರದವರು ಬಂದು ಇವ್ರನ್ನ ವೈಯಕ್ತಿಕವಾಗಿ ಬಂದು ಆಮಂತ್ರಣವನ್ನು ಕೊಟ್ಟು ಕರೆದಿದ್ದಾರೆ. ಇವರು ಅವ್ರ ಕರ್ತವ್ಯ ಹೋಗಿ ಭಾಗವಹಿಸಬೇಕಾಗಿತ್ತು, ಹೋಗಿದ್ದಾರೆ. ನಾಳೆ ಯಾರು ಹಿಂದೆ ಯಾರನ್ನು ಬೈತಾರೋ ಯಾರನ್ನು ಹೊಗಳ್ತಾರೋ ಇದನ್ನೆಲ್ಲ ಕೌಂಟ್ ಮಾಡ್ಕೊಂಡು ರಾಜಕೀಯ ಮಾಡೋಕ್ಕೋ ಇನ್ನೊಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅವ್ರ ಅಭಿಪ್ರಾಯನ ಯಾವ ಉದ್ದೇಶದಲ್ಲಿ ಹೇಳೋರೋ ಗೊತ್ತಿಲ್ಲ. ಇವರು ಏನು ಅವ್ರ ವೃತ್ತಿ ಕರ್ತವ್ಯ ಏನು ಅವ್ರ ಕರ್ತವ್ಯನ ಮಾಡಿದ್ದಾರೆ. ಮುಂದುವರೆದು ಮಾತನಾಡ್ತಾರೆ. ಬಿಜೆಪಿಗೆ ಸೇರೋರಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅಂತೇಳಿ ಸುಮ್ಮನೆ ಯಾರನ್ನೋ ಏನೋ ಇಲ್ದಿರುವಂಥ ಅಪವಾದಗಳನ್ನ ಯಾಕೆ ಮಾತಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಅವರು ಆ ಥರ ಪಾರ್ಟಿ ಬಿಟ್ಟುಕೊಂಡಿದ್ರೆ ಯಾವತ್ತೋ ಉಪಮುಖ್ಯಮಂತ್ರಿನೂ ಆಗೋರು, ಮುಖ್ಯಮಂತ್ರಿನೂ ಆಗೋರು ಇಷ್ಟಲ್ಲಿ.
ಅವರು ರಾಜೀವ್ ಗಾಂಧಿ ಕಾಲದಿಂದನೂ ಕಾಂಗ್ರೆಸ್ ಸಂಬಂಧನ ಅವರು ಬಿಡಲಿಕ್ಕೆ ರೆಡಿ ಇಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅವರು ಅವ್ರದ್ದೇ ಆದ ದೊಡ್ಡ ಜವಾಬ್ದಾರಿ ಇದೆ. ಬರೀ ನಮ್ಮ ರಾಜ್ಯದೇ ಅಲ್ಲ, ಈ ದೇಶದಲ್ಲೇ ಅವ್ರಿಗೆ ಎಲ್ಲ ಕಡೆ ಅವ್ರಿಗೆ ಆದ ಎಲೆಕ್ಷನ್ಗಳು ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಾಯಕತ್ವನ ಕೊಡ್ತಾರೆ, ಜವಾಬ್ದಾರಿಯನ್ನು ಕೊಡ್ತಾರೆ ರಾಷ್ಟ್ರ ಮಟ್ಟದಿಂದ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಳ್ಳೆಯ ಆಡಳಿತವನ್ನು ನೀಡುತ್ತಿದ್ದು ನಾಳೆ ಉತ್ತಮ ಬಜೆಟನ್ನು ಮಂಡಿಸಲಿದ್ದಾರೆ. ವಿರೋಧ ಪಕ್ಷದವರಾದ ಬಿಜೆಪಿಯವರು ಸುಮ್ಮನೆ ನಮ್ಮಲ್ಲಿ ಬಿರುಕು ಮೂಡಿಸುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರಿಗೆ ತಿರುಗೇಟು ನೀಡಿದರು. ವಿರೋಧ ಪಕ್ಷದವ್ರಿಗೆ ಏನಾದರೂ ಮಾತಾಡಬೇಕು, ಅವ್ರು ಉಳಿ ಹಿಂಡಬೇಕು, ಇಲ್ಲಿ ಒಡಕು ಮೂಡಿಸ್ಬೇಕು, ಇದಕ್ಕೋಸ್ಕರ ಅವ್ರು ಏನೇನೋ ಮಾತಾಡ್ತಾರೆ. ವಿರೋಧ ಪಕ್ಷದವ್ರು ನಾವು ಗಣನೆ ತೊಗೋಕ್ಕಾಗಲ್ಲ. ಈಗ ಸಮರ್ಥವಾಗಿ ಸಿದ್ದರಾಮಯ್ಯನವರು ಕೂಡ ರಾಜ್ಯವನ್ನು ಮುನ್ನಡೆಸ್ತಾರೆ. ಭಾಳಷ್ಟು ಅನುಭವ ಇರುವಂಥವ್ರು ಇವತ್ತು 16ನೇ ಬಜೆಟ್ನ ಇವತ್ತು ಮಂಡಿಸ್ತಾ ಇದ್ದಾರೆ. ಸೊ ಆ ನಾಯಕತ್ವದ ಬಗ್ಗೆ ಎಲ್ಲೂ ಅಪಸ್ವರ ಇಲ್ಲ. ಇವರು ಡಿಸ್ಪ್ಯೂಟ್ನ ಕ್ರಿಯೇಟ್ ಮಾಡೋದು, ಸುಮ್ಮನೆ ಸುದ್ದಿಗಳನ್ನ ಹಬ್ಸೋದು ಮಾಡ್ತಿದ್ದಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಇನ್ಕ್ಲೂಡಿಂಗ್ ಮದ್ದೂರು ತಾಲೂಕಿನ ಕೆಸ್ತೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬೆಟ್ಟದಾಸನ ದೊಡ್ಡಿ ಗ್ರಾಮದ ಬಳಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ 490 ಲಕ್ಷ ರು ವೆಚ್ಚದಲ್ಲಿ ದುಂಡನಹಳ್ಳಿ ಕೆರೆಗೆ ಬರುವ ಹಳ್ಳದ ಚೆಕ್ ಡ್ಯಾಂಗೆ ಶಾಸಕ ಕದಲೂರು ಉದಯ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಮದ್ದೂರು ತಾಲೂಕಿನ ಕೆಸ್ತೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬೆಟ್ಟದಾಸನ ದೊಡ್ಡಿ ಗ್ರಾಮದ ಬಳಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಸುಮಾರು 490 ಲಕ್ಷ ವೆಚ್ಚದಲ್ಲಿ ದುಂಡನಹಳ್ಳಿ ಕೆರೆಗೆ ಬರುವ ಹಳ್ಳದ ಚೆಕ್ ಡ್ಯಾಂಗೆ ಶಾಸಕ ಕದಲೂರು ಉದಯ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಆತೂರು ಹೋಬಳಿಗೆ ಕಾವೇರಿ ನೀರಾವರಿಯ ನೀರಿನ ವ್ಯವಸ್ಥೆ ಇಲ್ಲ. ಈ ವ್ಯಾಪ್ತಿಗೆ ಮಳೆ ಆಶ್ರಿತ ಪ್ರದೇಶವಾಗಿರುವುದರಿಂದ ಇಲ್ಲಿ ಬರುವ ಹಳ್ಳಗಳ ಅಭಿವೃದ್ಧಿಪಡಿಸಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಪೋಲಾಗದ ರೀತಿ ಕ್ರಮವಹಿಸಿ ಹಳ್ಳಿಗಳಿಗೆ ಚೆಕ್ ಡ್ಯಾಮ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತಿದೆ ಅಂತ ಹೇಳಿದರು. ಇದರಿಂದ ಅಂತರ್ಜಲ ವೃದ್ಧಿಯಾಗುತ್ತದೆ ಅಂತ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದೇಗೌಡ, ಮಲನಕೊಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಾಸು, ಕಲ್ಲೂರು ತಿಮ್ಮೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾರ್ಚ್ 10 ಹಾಗೂ 11ರಂದು ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾರ್ಚ್ 10 ಮತ್ತು 11ರಂದು ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸರ್ಕಾರಿ ನೌಕರರು ತಮ್ಮ ಕೆಲಸದ ಜೊತೆಗೆ ವ್ಯಾಯಾಮ ಹಾಗೂ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದರೆ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಿ ಕೆಲಸ ನಿರ್ವಹಿಸಬಹುದು. ಮಾರ್ಚ್ 10 ಮತ್ತು 11ರಂದು ಆಯೋಜಿಸಲಾಗಿರುವ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಏರ್ಪಡಿಸಲು ಅಧಿಕಾರಿಗಳು ಸಕಲ ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸಿದರು. ಮಾರ್ಚ್ 10ರಂದು ಬೆಳಗ್ಗೆ 8 ಗಂಟೆಗೆ ಕ್ರೀಡಾಕೂಟವನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನೌಕರರಿಗೆ ಹಾಜರಾತಿ ಪತ್ರವನ್ನು ನೀಡಲಾಗುವುದು. ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು. ಸಭೆಯಲ್ಲಿ ನಗರಸಭೆ ಪೌರಾಯುಕ್ತರಾದ ಪಂಪಶ್ರೀ, ಓಂ ಪ್ರಕಾಶ್ ಹಾಗೂ ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದ ಜಮೀನಿನ ವಿವಾದ ಸಂಬಂಧ ಸಿದ್ದಯ್ಯ ಹಾಗೂ ಉಪವಿಭಾಗ ಅಧಿಕಾರಿಗಳ ವಿರುದ್ಧ ರಶ್ಮಿ ಎಂಬುವವರು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರ ಎಂದು ಸಿದ್ದಯ್ಯ ಅವರ ಪುತ್ರ ಸುಮಂತ್ ಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದಯ್ಯ ಅವರ ಪುತ್ರ ಸುಮಂತ್ ಗೌಡ ಅವರು, ವಿವಾದಕ್ಕೆ ಕಾರಣವಾಗಿರುವ ಜಮೀನು ನಮ್ಮ ತಾತ ಜವರೇಗೌಡರ ಹೆಸರಿನಲ್ಲಿದ್ದು ಅನುಭವದಲ್ಲಿತ್ತು. RTC ಇಂಡೀಕರಣ ಮಾಡುವಾಗ ಅಂದಿನ ತಹಸೀಲ್ದಾರ್ ಅಕ್ರಮವಾಗಿ ಚೆನ್ನೇಗೌಡ ಬಿನ್ ಮಲ್ಲೇಗೌಡ ಎಂಬುವರಿಗೆ ಅಕ್ರಮವಾಗಿ RTC ಇಂಡೀಕರಣ ಮಾಡಲಾಗಿತ್ತು ಅಂತ ಹೇಳಿದರು. ಈ ಜಮೀನಿನ ವಿಚಾರವಾಗಿ ಸತತ 10 ವರ್ಷಗಳು ಹೋರಾಟ ನಡೆಸುವ ವೇಳೆಯಲ್ಲಿ ರಶ್ಮಿ ಅವರಿಗೆ ದಾನವಾಗಿ ನೀಡಿದ್ದು, ನಾನು ದಾಖಲಾತಿಗಳನ್ನು ಸಂಗ್ರಹಿಸಿ ಒದಗಿಸಿದ ಫಲವಾಗಿ ನ್ಯಾಯಾಲಯವು ನಮ್ಮ ಪರವಾಗಿ ತೀರ್ಪು ನೀಡಿದೆ ಅಂತ ಹೇಳಿದರು. ರಾತ್ರೋರಾತ್ರಿ ಅಕ್ರಮವಾಗಿ 50 ವರ್ಷಗಳ ಹಿಂದೆ ನಿಧನರಾದ ಜವರೇಗೌಡ ಅವರ ಹೆಸರಿಗೆ RTC ಮಾಡಲಾಗಿದೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದವರು, ಕಂದಾಯ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳು ಆನ್ಲೈನ್ನಲ್ಲಿ ಬೆರಳಚ್ಚು ನೀಡಿದಾಗಿ ಕಾರ್ಯತಳದಲ್ಲಿ 40 ಗಂಟೆ ಒಳಗೆ ಯಾವಾಗ ಬೇಕಾದರೂ ಅದು ಅಂಗೀಕಾರವಾಗಬಹುದು. ಇದು ಅಧಿಕಾರಿಗಳು ಕುಳಿತು ಮಾಡಿರುವುದಲ್ಲ, ಗಣಕಯಂತ್ರದಲ್ಲಿ ಆಗಿರುವ ಪ್ರಕ್ರಿಯೆ ಅಂತ ಸಮರ್ಥಿಸಿಕೊಂಡರು. ಬೇರೆಯವರ ಕೈತಪ್ಪಿ ಮೂಲ ಖಾತೆದಾರರಾದ ಚೆನ್ನೇಗೌಡ ಬಿನ್ ಮಲ್ಲೇಗೌಡ ಅವರ ಹೆಸರಿಗೆ ತಿರ್ಗಾ ಅವ್ರ ಹೆಸರಿಗೆ ಖಾತೆ ಕೂರುತ್ತೆ. ಇದನ್ನ ಪ್ರಶ್ನೆ ಮಾಡಿ ನಾವೇನು ಮಾಡ್ತೀವಿ, ಮಾಮೂಲಿ ಕಂದಾಯ ಅಧಿಕಾರಿಗಳಿಗೆ ಅಪೀಲ್ ಹೋಗಿರ್ತೀವಿ. ಈ ಅಪೀಲ್ ಹೋಗಿರೋ ಸಂದರ್ಭದಲ್ಲಿ ಏನು ಅಂತಂದರೆ, ಇದು ನಿನ್ನೆ ಮೊನ್ನೆ ಒಂದು 10 ತಿಂಗಳು 11 ತಿಂಗಳಿಂದ ಆಗಿರುವಂಥ ಯಾವುದು ಆದೇಶ ಆಗಿಲ್ಲ. ಇದು ಬಂದು 10-11 ವರ್ಷದಿಂದ ಪ್ರಕರಣ ನಡೆದು ಅಂತಿಮವಾಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಾದಮೇಲೆ ನಮ್ಮಂತೆ ಇದು ಅಂದರೆ ಲೀಗಲ್ ಆಫ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿದ್ದೀನಿ, ಕೊಟ್ಟಾದ ನಂತರ ನಮಗೆ ಖಾತೆ ಬಂದಿದೆ. ಇಷ್ಟು ದಿನ ಗಂಟೆ ನಮಗೆ ಹೆಸರು ಖಾತೆ ಇರಲಿಲ್ಲ. 68 ಗಂಟೆ ಮಾತ್ರ ನಮ್ಮ ಹೆಸರು ಖಾತೆ ಇತ್ತು. 68 ನಂತರ ಕೈಬರಹಣೆ ಅಡಿಸಲ್ಲಿ ಬಂದಿರಲಿಲ್ಲ. ಈಗೇನಾಗಿದೆ, ಈ ವಿವಾದ ಮಾಡಿ ನಮ್ಮ ಇದ್ರ ಮೇಲೆ, ನಮ್ಮ ಕುಟುಂಬದ ಮೇಲೆ ಮತ್ತು ಕಂದಾಯ ಅಧಿಕಾರಿಗಳ ಮೇಲೆ ಬಂದಿದೆ. ಅದಕ್ಕೆ ಫುಲ್ಲು ಡಾಕ್ಯುಮೆಂಟ್ಸ್ ಏನು ಬೇಕೋ ಅದನ್ನು ನಿಮಗೆಲ್ಲ ಸಬ್ಮಿಟ್ ಮಾಡಿದ್ದೀನಿ.
ಅದರಲ್ಲಿ ಏನೇ ಒಂದು ಡೌಟ್ಸ್ ಇದ್ರೆ ಬೇಕಾದ್ರೆ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡಿಕೊಡ್ತೀನಿ. ಮತ್ತು ಇನ್ನೊಂದೇನು ಅಂತಂದರೆ, ಈ ಸುಮ್ಮನೆ ಅಪವಾದ ಮಾಡಿ ಇಲ್ಲದೇ ಇರೋದನ್ನೆಲ್ಲ ಮಾರ್ಗನ ಚೇಂಜ್ ಮಾಡಿ ಒಂದು ಅಧಿಕಾರಿಗಳ ಮೇಲೆ ತಪ್ಪು ಮಾಹಿತಿ ಕೊಡೋದು ತುಂಬಾ ಅಪರಾಧ. ಅದು ಸರ್ಕಾರದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಕೆಲವು ನಿಷೇಧಿಸಲ್ಪಟ್ಟ ಪದಗಳನ್ನು ಗ್ರಾಮೀಣ ಅಭಿವೃದ್ಧಿ ರಾಜ್ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಭೂ ದಾಖಲೆಗಳಲ್ಲಿ ಬಳಕೆ ಮಾಡಿ ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಅಧ್ಯಕ್ಷ ವೆಂಕಟಗಿರಿಯಯ್ಯ ಒತ್ತಾಯಿಸಿದರು. ಸುದ್ದಿಗಾರನಿಗೆ ಮಾತನಾಡಿದ ವೆಂಕಟಗಿರಿ ಅವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅಪಮಾನ ಉಂಟು ಮಾಡುವ ಪದಗಳನ್ನು ಸರ್ಕಾರ ನಿಷೇಧಿಸಿದ್ದು, ಸದರಿ ಪದಗಳನ್ನು ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬಳಕೆ ಮಾಡುವ ಮೂಲಕ ಸರ್ಕಾರದ ಆದೇಶಕ್ಕೆ ಅಗೌರವ ತೋರುತ್ತಿದ್ದಾರೆ ಎಂದು ಹೇಳಿದರು. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವಾಲಯದ ಕೆಲವು ಅಧಿಸೂಚನೆಗಳಲ್ಲಿ ಕಂದಾಯ ಇಲಾಖೆಗಳ RTC ವರದಿ, ಖಾತಾ ಪಟ್ಟಿ ಸೇರಿದಂತೆ ಮತ್ತಿತರ ದಾಖಲೆಗಳಲ್ಲಿ ನಿಷೇಧಿತ ಪದ ಬಳಕೆ ಮಾಡುವ ಮೂಲಕ ಅಪಮಾನ ಮಾಡಿರುವುದಲ್ಲದೆ ಸರ್ಕಾರದ ಆದೇಶ ಉಲ್ಲಂಘಿಸಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಖಂಡಿಸಿದರು. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ವಿನಾಕಾರಣ ವಿಷಯಗಳ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ತಮ್ಮ ಇಲಾಖೆಗಳಲ್ಲಿ ಆಗುತ್ತಿರುವ ಲೋಪದೋಷಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿದರು. ಸರ್ಕಾರದಿಂದಲೇ ನಿಷೇಧಿಸಲ್ಪಟ್ಟ ಪದಗಳನ್ನು ಸರ್ಕಾರದ ಯಾವುದೇ ಇಲಾಖೆಗಳಲ್ಲಿ ಬಳಕೆಯಾಗದಂತೆ ಕ್ರಮ ವಹಿಸಿ ಪ್ರಸ್ತುತ ಪದಗಳನ್ನು ಬಳಕೆ ಮಾಡಿ ಅಪಮಾನವೆಸಗಿರುವ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವಾಲಯದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಗುವುದು ಅಂತ ಹೇಳಿದರು. ಈ ನಿಷೇಧಿಸಲ್ಪಟ್ಟ ಪದಗಳನ್ನು ಅಧಿಕೃತವಾಗಿ ತಮ್ಮ ಕಡತಗಳಿಂದ ಕೈ ಬಿಡಬೇಕು ಮತ್ತು ಮುಂದುವರೆದು ಅದನ್ನು ಬರಿಬಾರ್ದು ಇನ್ಮೇಲೆ ಅಂತಕ್ಕಂಥ ಒಂದು ನಿರ್ದೇಶನ ಸರ್ಕಾರದ ಆದೇಶ ಇದ್ದಾಗ್ಯೂ ಸಹಿತ ನೋಡಿ, ನಮ್ಮ ಗ್ರಾಮೀಣ ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆ ಈಗ ಚುನಾವಣೆ ಪ್ರಕ್ರಿಯೆಗಾಗಿ ಅಧಿಸೂಚನೆ ಹೊರಡಿಸಿದೆ. ಅಧಿಸೂಚನೆಯಲ್ಲಿ ನಮ್ಮ ಏರಿಯಾ ಲಿಮಿಟೇಷನ್ ಮಾಡಿದ್ದಾರೆ. ಆ ಏರಿಯಾ ಲಿಮಿಟೇಷನ್ ಮಾಡುವಾಗ ಎಲ್ಲ ಹಳ್ಳಿಗಳಲ್ಲಿ ಹರಿಜನ ಕಾಲೋನಿ ಅಂತ ಬರೆದಿದ್ದಾರೆ. ಅವ್ಯವಹಾರ ನಡೀತಾ ಇದೆ. ತನ್ನ ಇಲಾಖೆಯಲ್ಲೇನು ದಲಿತ ಸಮುದಾಯಕ್ಕೆ ಸಮಾಜದ ಸ್ವಾಸ್ಥ್ಯ ಕೆಡಿಸ್ತಕ್ಕಂಥ ಪದಪುಂಜಗಳನ್ನು ಬಳಕೆ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ನಿಗಾ ವಹಿಸಬೇಕು ಅಂತೇಳಿ ನಾನು ಪ್ರಿಯಾಂಕ ಖರ್ಗೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ನಿಷೇಧಿಸಲ್ಪಟ್ಟ ಪದ ಬಳಕೆಯನ್ನು ಈ ಕೂಡಲೇ ಕಿತ್ತಾಕಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದೆ. ಆಗಿದ್ದಾವೆ ಸ್ಮಶಾನದಲ್ಲಿ ಹರಿಜನ ಸ್ಮಶಾನ ಎಲ್ಲ ಇದ್ದಾವೆ, ನಾವು ದಾಖಲೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಕೂಡಲೇ ತಿದ್ದುಪಡಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಅನಿಲ್ ಕುಮಾರ್, ಬಿ ಆನಂದ್, ಸುಸ್ಮಿತಾ, ಆನಂದ್, ಸುರೇಶ್, ಮುತ್ತುರಾಜು, ತಮ್ಮಣ್ಣ, ಕುಮಾರ್, ಮೀನಾಕ್ಷಿ ಹಾಗೂ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊತ್ತತ್ತಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದಿಂದ ಭತ್ತ ನಾಟಿ ಮಾಡುವ ಕಾರ್ಯಕ್ರಮ ಆಯೋಜನೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಾರ್ಯಕ್ರಮದಲ್ಲಿ ಭಾಗಿ. ರೈತ ಪರ ಬಜೆಟ್ ಮಂಡಿಸಲು ಸಿದ್ದರಾಮಯ್ಯರಿಗೆ ಸಲಹೆ. ಗ್ಯಾರಂಟಿ ಯೋಜನೆಗಳಿಗೆ SC, CP, TST ಯೋಜನೆ ಹಣ ಬಳಕೆ. ಕೂಡಲೇ ಹಣ ಹಿಂದಿರುಗಿಸಲು ಒತ್ತಾಯ. ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ. ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಾಗಾರ. ಹೆಣ್ಣು ಮಕ್ಕಳು ಕಾನೂನು ರಕ್ಷಣೆ ಪಡೆಯಲು ಸಲಹೆ. ಪ್ರೀತಿ ಪ್ರೇಮಕ್ಕೆ ಬಿದ್ದು ಜೀವನ ಹಾಳು ಮಾಡಿಕೊಳ್ಳದಿರಲು ಕಳಕಳಿ. PS ನೆಕ್ಸ್ಟ್ ಆವಿಷ್ಕಾರ ಮತ್ತು ಸಂವರ್ಧನಾ ಕೇಂದ್ರ ಉದ್ಘಾಟನೆ. ಎಲೆಕ್ಟ್ರಿಕ್ ವಾಹನಗಳ ಉತ್ಕೃಷ್ಟದ ಕೇಂದ್ರ ಲೋಕಾರ್ಪಣೆ. ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅವಕಾಶ ನೀಡಲು ಸ್ವಾಮೀಜಿ ಸಲಹೆ. ಅರಣ್ಯ ಪ್ರದೇಶಕ್ಕೆ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳು. 100 ಎಕರೆ ಅರಣ್ಯ ಪ್ರದೇಶ ಸುಟ್ಟು ಬೂದಿಯಾದ ಪ್ರಕರಣ. ಶಿವನ ಸಮುದ್ರ ಬಳಿಯ ಶಿಂಷಾ ಅರಣ್ಯ ಪ್ರದೇಶದಲ್ಲಿ ಘಟನೆ. ಮದ್ದೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ DK ಶಿವಕುಮಾರ್. ಅಪಾರ್ಥ ಕಲ್ಪಿಸಿಕೊಳ್ಳುವುದು ಬೇಡ ಎಂದ ಕದಲೂರು ಉದಯ್. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.